ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿಬಿಟ್ಟು ಬಂದಿದ್ದು ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಯಾವ ರೀತಿ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಅನ್ನೋದನ್ನು ನೋಡ್ಬೋದು. ಇವತ್ತೇ ನಾವು ಸೂತ್ಕನ ತಗೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ. ಯಾಕೆ ಅಂತ ಅಂದರೆ ಪಾಪು ಹುಟ್ಟಿದ 5ನೇ ದಿನಕ್ಕೇ ಸೂತ್ಕ ತಗೊಂಡ್ಬಿಟ್ರೆ ನಮಗೂ ಈಸಿ ಆಗುತ್ತೆ. ಜೊತೆಗೆ 11ನೇ ದಿನಕ್ಕೆ ಮತ್ತು 9ನೇ ದಿನಕ್ಕೆ ಅಂತ ಅಂದರೆ ಅಮಾವಾಸ್ಯೆ ಹಿಂದೆ ಮುಂದೆ ಆಗಿಬಿಡುತ್ತೆ ಪಾಪು ಹುಟ್ಟಿದ ದಿನಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಅಂತ ಅಂದ್ಬಿಟ್ಟು 5 ದಿನಕ್ಕೇ ಸೂತ್ಕ ತಗೊಳ್ಳೋಣ ಅಂತ ಇವತ್ತು ಎಲ್ಲ ಮನೆಯಲ್ಲಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ. ಸೊ ಪಾಪು ಮತ್ತು ನಾನು ಇಬ್ಬರು ಎದ್ದಾಗ ಬೆಳಗ್ಗೆ ಟೈಮ್ ಆಗಲಿ 8 ಗಂಟೆ ಆಗಿತ್ತು. 8 ಗಂಟೆ ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ನಾನು ಹಾಗೂ ಹೇಳಿದ್ದೆ, ನಾನೆಲ್ಲನೂ ಕೂಡ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಒಂದು ಒದ್ದೆ ಬಟ್ಟೆ ತೊಗೊಂಡು ವೈಪ್ ಮಾಡ್ಕೊಳ್ಳಿ ಸಾಕಂತ ಅನ್ಸುತ್ತೆ ಅಷ್ಟೇ ಅಂತ. ಬಟ್ ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ಫುಲ್ ಅಡುಗೆ ಮನೆಯೇ ಕ್ಲೀನ್ ಮಾಡ್ತಾಯಿದ್ರು. ಜೀವನ್ ಅದೇ ಹೇಳ್ತಿದ್ರು, ಅವ್ರು ಆಲ್ರೆಡಿ ಅರ್ಧ ಅಡುಗೆ ಮನೆಯೇ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಇಷ್ಟೊತ್ತಿಗಾಗಲೇ ಅಂತ. ನಾನು ಎದ್ದಿದ್ದು ಲೇಟೇ ಅಲ್ವಾ, ಸರಿ ಅಂತ ಅಂದ್ಬಿಟ್ಟು ನಾನು ಹೇಗಿದ್ರು ಕಾಫಿ ಟೈಮ್ ಕೂಡ ಆಗಿತ್ತು. ಸರಿ ಇಬ್ಬರು ಕೂಡ ಬನ್ನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹೋಗಿ ತೊಳೆಯೋರಂತೆ ಅಂತ ಅಂದ್ಬಿಟ್ಟು ಹೇಳಿದೆ. ಯಾಕೆ ಅಂತ ಅಂದರೆ ಅವರು ಪಾಪ ಬೆಳಗ್ಗೆ ಎದ್ದವರು ಮಾಡ್ತಾನೆ ಇದ್ರಲ್ವ, ಹಾಗಾಗಿ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಕೂತ್ಕೊಂಡ್ರೆ ಒಂದು ಸ್ವಲ್ಪ ಅವ್ರಿಗೂ ಕೂಡ ರೆಸ್ಟ್ ಸಿಕ್ತಂಗೆ ಆಗುತ್ತೆ ಅಂತ ನಾನು ಇಬ್ರಿಗೂ ಕೂಡ ಕಾಫಿ ಮಾಡ್ಕೊಂಡು ಹಾಗೆ ಬರೋದಕ್ಕೆ ಹೇಳಿದೆ. ಇನ್ನು ಪಾಪನೂ ಕೂಡ ಎದ್ದಿದ್ಲು ಅಲ್ವಾ, ಜೀವನ್ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ರು. ಇನ್ನು ಜೀವನ್ ಬಂದುಬಿಟ್ಟು ಕಟನ್ಸ್ ಎಲ್ಲನೂ ಕೂಡ ತೆಗೆದು ವಾಶ್ಗೆ ಹಾಕೋದಾಗಿರ್ಬೋದು, ಇದನ್ನೆಲ್ಲ ಜೀವನ್ ಮಾಡ್ತಾಯಿದ್ರು. ಇನ್ನು ಕಿಚನ್ ಕ್ಲೀನಿಂಗ್ ಅಷ್ಟೇ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಮಾಡ್ಕೊಂಡಿದ್ದು. ಅದನ್ನು ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಗ್ಬಿಡುತ್ತೆ. ಇನ್ನು ಮಿಕ್ಕಿದ್ದು ಕೆಲಸ ಎಲ್ಲ ಜೀವನೇ ಮಾಡ್ಕೋತಾರೆ ಅಂತ ಹೇಳಿದ್ವಿ. ಸೊ ಅವರು ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಾಕಾಗಿತ್ತು. ಯಾಕಂತಂದರೆ ಮನೆಯಲ್ಲಿ ಅಂತ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ, ಅದರಲ್ಲೂ ಅಡುಗೆ ಮನೆ ಕ್ಲೀನಿಂಗ್ ಅಂತ ಅಂದರೆ ಅಂತೂ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ಅವರು ಬೆಳಗ್ಗೆ ಎದ್ದವರು ಆಲ್ಮೋಸ್ಟ್ ಟೈಮ್ 9 ಗಂಟೆ 9:30 ಆಗಿತ್ತು. ಅಷ್ಟೊತ್ತಿಗೆ ಆಗಲೇ ಅರ್ಧ ಅಡುಗೆ ಮನೆಯೇ ಕ್ಲೀನ್ ಮಾಡಿಬಿಟ್ಟಿದ್ರು ಫಸ್ಟೇ ಹೇಳ್ದಾಗೆ. ಇವಾಗ ಕಾಫಿ ಮಾಡಿಕೊಂಡು ಬಂದರು. ನಾನು ಕೂಡ ಕಾಫಿ ಕುಡಿದ್ಬಿಟ್ಟು ಮತ್ತು ವಿಡಿಯೋ ಕೂಡ ಎಡಿಟಿಂಗ್ ಇತ್ತು ಇವತ್ತು. ಆಗಲೇ ಡೆಲಿವರಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕಾಗಿತ್ತು ಹಾಸ್ಪಿಟಲಲ್ಲೇ, ಬಟ್ ಆಗಲಿಲ್ಲ. ಡೆಲಿವರಿ ಪ್ಯಾಕಿಂಗ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಹಾಸ್ಪಿಟಲಲ್ಲಿ ಎಡಿಟ್ ಮಾಡಿ. ಹಾಗೆಯೇ ಮನೆಗೆ ಬಂದಮೇಲೆ ಅಲ್ವಾ ನಂದು ಡೆಲಿವರಿ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಎಡಿಟ್ ಮಾಡ್ತಾಯಿದ್ದೆ. ಸೊ ಅದೊಂದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೋತು ನನಗೆ ಎಡಿಟ್ ಎಲ್ಲ ಮಾಡಿ ಮುಗಿಸೋದಕ್ಕೆ. ಇನ್ನು ಪಾಪುನ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಪಾಪುನ ತೊಗೊಂಡು ಬಿಸಿಲಿಗೆ ಕರ್ಕೊಂಡು ಹೋದರು. ಅಷ್ಟೊತ್ತಿಗೆ ನಮ್ಮಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ಎಕ್ಸ್ಟ್ರಾ ಇರುತ್ತಲ್ಲ ಕೆಲಸಗಳು, ಅದನ್ನೆಲ್ಲ ಮಾಡ್ಕೊತೀನಿ ಅಂತ ಕೆಳಗಡೆ ಹೋಗಿ ನಮ್ಮಮ್ಮ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾಯಿದ್ರು. ಪಾಪುಗೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಬ್ಲಡ್ ಟೆಸ್ಟ್ನ ಮಾಡಿದರು. ಆವಾಗ ಜಾಂಡೀಸ್ ಬಂದುಬಿಟ್ಟು 9.9 ಇತ್ತು. ಏನೂ ತೊಂದರೆ ಇಲ್ಲ, ಬಟ್ ಡೈಲಿ ಬಿಸಿಲಿಗೆ ತೋರಿಸ್ಬೇಕು ಅಂತ ಹೇಳಿದರು. ಹಾಗಾಗಿ ಬೆಳಗ್ಗೆನೇ ನಮ್ಮ ಅಜ್ಜಿ ಬಿಸಿಲಿಗೆ ತೋರಿಸೋಣ ಅಂತ ಕರ್ಕೊಂಡು ಬಂದರು. ಬಟ್ ನೋಡಿದ್ರೆ ಹೆವಿ ಗಾಳಿ ಇತ್ತು. ಅದರಲ್ಲೂ ನಮ್ಮ ಟೆರೇಸ್ಗೆ ಬಂದರೆ ಅಲ್ವಾ ತುಂಬ ಗಾಳಿ ಬೀಸುತ್ತೆ. ಅಕ್ಕಪಕ್ಕ ಎಲ್ಲ ಮನೆ ಇಲ್ಲ ಅಲ್ವಾ, ಸೊ ಹಾಗಾಗಿ ಡೈರೆಕ್ಟ್ ಗಾಳಿ ಬೀಸೋದು ನಮಗೊಂದು ಸ್ವಲ್ಪ ಜೋರಾಗಿ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ಜಾಸ್ತಿ ಹೊತ್ತು ಬಿಸಿಲು ತೋರಿಸ್ತಂತೆ ಒಂದು 10-15 ನಿಮಿಷ ಪಾಪುನ ಎತ್ಕೊಂಡಿದ್ರು. ಅದಾದಮೇಲೆ ಕರ್ಕೊಂಡು ಬಂದುಬಿಟ್ರು ನಮ್ಮ ಅಜ್ಜಿ. ಇನ್ನು ಕೆಳಗಡೆ ಡ್ರಾಯರಲ್ಲಿ ಒಂದು ಪಾತ್ರೆನೂ ಬಿಡದಂತೆ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ನಾನು ಹಂಗೂ ಹೇಳಿದೆ, ಅದೆಲ್ಲ ಡೈಲಿ ಯೂಸ್ ಮಾಡೋವಂತಹ ಪಾತ್ರೆಗಳನ್ನೇ ನಾನು ಯಾವಾಗಲೂ ಯೂಸ್ ಮಾಡಿ ಅದನ್ನು ಹಾಗೆ ಡ್ರಾಯರಲ್ಲಿ ಇಟ್ಬಿಡ್ತೀನಿ. ಜಾಸ್ತಿ ಏನು ಪಾತ್ರೆಗಳೆಲ್ಲ ತೊಗೊಂಡಿಲ್ಲ ನಾನು. ಸೊ ಇದ್ದಷ್ಟೇ ಅಲ್ವಾ ಇರೋದು, ಡೈಲಿ ಯೂಸ್ ಮಾಡೋದ್ರಿಂದ ಅವಾಗಿಂದ ಅವಾಗ ಕ್ಲೀನ್ ಆಗ್ತಾ ಇರುತ್ತೆ. ಮತ್ತು ಸುಮ್ಮನೆ ಯಾಕೆ ಎಲ್ಲನೂ ತೆಗೆದು ವಾಶ್ ಮಾಡ್ತಾಯಿದ್ದೀರಾ ಅಂತ. ಬಟ್ ಅವರು ಇಲ್ಲ, ಸೂತ್ಕ ಅಂತ ಅಂದಮೇಲೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಬೇಕು, ಎಲ್ಲನೂ ವಾಶ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲನೂ ತೆಗೆದು ವಾಶ್ ಮಾಡಿ ಎಲ್ಲನೂ ಒರೆಸಿ ಎತ್ತಿಡ್ತಾ ಇದ್ದಾರೆ. ಇನ್ನು ಈ ಕಡೆ ಬಂದರೆ ಅಲ್ಲಿ ಪ್ಯಾಂಟ್ರಿ ಯೂನಿಟಲ್ಲಿ ಖಾಲಿಯಾಗಿದ್ದ ರೇಷನ್ ಡಬ್ಬಗಳನ್ನೆಲ್ಲ ತೆಗೆದು ಸಿಂಕಲ್ಲಿ ಹಾಕಿ, ಇನ್ನು ಮಿಕ್ಕಿದ್ದೇನು ಅದರೊಳಗೆ ಸಾಮಾನೆಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಹಾಗೆ ಇಟ್ಬಿಡಿ. ಮತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ನೀವು ಅದನ್ನೆಲ್ಲ ಒಣಗಿಸಿ ರೀಫಿಲ್ ಮಾಡಬೇಕು ಅಂತಂದರೆ ಖಾರ ಪುಡಿ ಧನಿಯಾ ಪುಡಿ ಅದ್ರದ್ದು ಘಮ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ಮೇಲ್ಮೇಲೆ ಒರೆಸ್ಕೊಂಡ್ರೆ ಆಗುತ್ತೆ ಅಂತಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಹಾಗೇ ವಾಶ್ ಮಾಡ್ಕೋತಾ ಇದ್ದಾರೆ. ಸೊ ಈ ರೀತಿ ಪಾಪ ಇಬ್ಬರೇ ಬೆಳಗ್ಗೆಯಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡ್ರು. ಅದರಲ್ಲೂ ಏನು ಗೊತ್ತಾ, ಈಗ ಒಂದೇ ದಿನದಲ್ಲಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಕಷ್ಟನೇ ಆಗುತ್ತೆ. ಹಾಗಾಗಿ ಜೀವನ್ಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ನ ಅಜ್ಜಿ ಮತ್ತು ಅಮ್ಮ ಇಬ್ಬರು ಕೂಡ ಮಾಡಿಕೊಡ್ತಾ ಇದ್ದಾರೆ.
ಜೀವನ್ ಅಂತೂ ಹಿಂದಿನ ದಿನ ಹಾಸ್ಪಿಟಲಿಂದ ಬಂದಿದ್ದು ಸೂಟ್ ಕೇಸಲ್ಲಿ ಏನು ಬಟ್ಟೆ ಎಲ್ಲ ಇತ್ತು ಅದನ್ನೆಲ್ಲನೂ ತೆಗೆದು ವಾಶ್ಗೆ ಹಾಕಿದ್ರು. ಸೊ ಒಂದು ರೌಂಡ್ ಬಟ್ಟೆಗಳನ್ನೆಲ್ಲ ಹಿಂದಿನ ದಿನ ನೈಟೇ ಒಣಗಾಕ್ಬಿಟ್ಟಿದ್ರು. ಇನ್ನೂ ಒಂದು ರೌಂಡ್ ಬಟ್ಟೆ ಏನಿತ್ತು ಅದನ್ನೆಲ್ಲ ತೆಗ್ದಿಟ್ಟಿದ್ರು. ಇನ್ನು ಕಟನ್ಸ್ ಆಗಿರ್ಬೋದು, ಇನ್ನು ಬೆಡ್ಶೀಟ್ ಆಗಿರ್ಬೋದು ಎಲ್ಲನೂ ತೆಗೆದು ಎಲ್ಲನೂ ವಾಶ್ಗೆ ಹಾಕಿದ್ರು. ಲೈಕ್ ನಮ್ಮ ವಾಷಿಂಗ್ ಮಿಷಿನ್ ಹೆಂಗಾಗೋಗ್ಬಿಟ್ಟಿತ್ತು ಅಂದರೆ ಎಷ್ಟು ಹಾಕ್ತೀರ ನನಗೆ ಹಾಕಿ ಬಟ್ಟೆಗಳನ್ನ ರುಬ್ಬಿ ಕೊಡ್ತಾ ಇರ್ತೀನಿ ಅನ್ನೋ ಥರ ಅದು ವಾಶ್ ಮಾಡ್ತಾನೆ ಇತ್ತು ಪಾಪ ರಾತ್ರಿಯಿಂದನೂ. ಆಮೇಲೆ ಹೇಳಿದ್ರು ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಆಗೋಗ್ಬಿಟ್ಟಿತ್ತು ವಾಷಿಂಗ್ ಮಿಷಿನ್, ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು. ನಾನು ಅದೇ ರೇಗಿಸ್ತಾ ಇದ್ದೆ. ಆಮೇಲೆ ನೀವು ಅಷ್ಟೊಂದೆಲ್ಲ ಬಟ್ಟೆ ಒಂದೇ ಸಲ ಹಾಕಿದ್ರೆ ಇನ್ನೇನಾಗುತ್ತೆ, ಅದು ಪಾಪ ಕೆಪಾಸಿಟಿ ಇರೋಷ್ಟು ವಾಶ್ ಮಾಡುತ್ತೆ, ಆಮೇಲೆ ಅದು ಕೂಡ ಸಾಕಾಗುತ್ತೆ ಅಲ್ವಾ, ಸುಸ್ತಾಗಿ ಅದು ಕೂಡ ಸ್ಟಾಪ್ ಆಗೋಗ್ಬಿಟ್ಟಿದೆ, ನಿಮ್ಮ ಕಾಟ ತಡೆಯೋಕ್ಕಾಗದೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಪಾಪ ನೈಟಿಂದನೂ ಕೂಡ ನಮ್ಮ ಮನೆ ವಾಷಿಂಗ್ ಮಿಷಿನ್ ಅಂತೂ ಓಡ್ತಾನೇ ಇದೆ. ಆಮೇಲೆ ಫೈನಲಿ ಸ್ಟಾಪ್ ಆಗಿದ್ದಕ್ಕೆ 1 ಅವರ್ 2 ಅವರ್ ಅದನ್ನು ಹಾಗೆ ಬಿಟ್ಟು ಮತ್ತೆ ವಾಷಿಂಗಿಗೆ ಬಟ್ಟೆಗಳನ್ನ ಹಾಕಿದ್ರು. ಸೊ ಇವಾಗ ಹೇಗಿದ್ರು ಕೆಳಗಡೆ ಎಲ್ಲ ಕಟನ್ಸ್ ಏನಿತ್ತು ಅದನ್ನೆಲ್ಲ ವಾಶ್ಗೆ ಹಾಕಿದ್ದಾಗಿತ್ತು. ಹಾಗೆಯೇ ಮೇಲ್ಗಡೆದೆಲ್ಲ ಕಟನ್ಸ್ ಏನಿತ್ತು ಅದು ಕೂಡ ವಾಶ್ ಮಾಡಿ ಒಣಗಿಸಿ ಅದಾದಮೇಲೆ ಇವಾಗ ಎಲ್ಲನೂ ಕೂಡ ಅದಾದ್ರ ಜಾಗಕ್ಕೆ ಹಾಕ್ತಾ ಇದ್ದಾರೆ. ಮತ್ತೆ ಅದನ್ನೆಲ್ಲ ಏನು ಗೊತ್ತಾ, ಅಲ್ಲಿ ಇಲ್ಲಿ ಇಟ್ಟರೆ ಮತ್ತೆ ಅದು ಧೂಳೆ ಆಗುತ್ತೆ. ಅದ್ರ ಬದಲು ಅದ್ರದ್ದು ಏನಿದೆ ಕಟನ್ದು ಜಾಗ ಅದನ್ನು ಅಲ್ಲೇ ಹಾಕ್ಬಿಟ್ರೆ ನೀಟಾಗಾದರೂ ಇರುತ್ತೆ ಅಂತ ಅಂದ್ಬಿಟ್ಟು ಜೀವನ್ ಎಲ್ಲ ಕಟನ್ಸ್ನ ಹಾಕ್ತಿದ್ದಾರೆ. ಇನ್ನು ಕೆಳಗಡೆ ಹಾಲ್ದು ಮಾತ್ರ ಇನ್ನೂ ಡ್ರೈ ಆಗಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಒಣಗಾಕಿದ್ರು. ಬರೀ ರೂಮ್ಗಳದ್ದು ಮಾತ್ರ ಇವಾಗ ಹಾಕೋಕ್ಕೆ ಅಂತ ಹೇಳ್ದೆ, ಅದನ್ನೇ ಹಾಕ್ತಿದ್ದಾರೆ. ಇನ್ನು ನಾನು ಪಾಪು ಅಂತೂ ಈ ಕಡೆ ರೂಮಿಂದ ಆ ಕಡೆ ರೂಮ್ಗೆ, ಆ ಕಡೆ ರೂಮಿಂದ ಈ ಕಡೆ ರೂಮ್ಗೆ ಶಿಫ್ಟ್ ಆಗ್ತಾನೇ ಇದ್ವಿ. ಯಾಕೆ ಅಂದರೆ 2 ರೂಮ್ ಕೂಡ ಕ್ಲೀನ್ ಮಾಡಲೇಬೇಕು. ಈ ರೂಮ್ ಕ್ಲೀನ್ ಮಾಡೋ ಟೈಮಲ್ಲಿ ಪಕ್ಕದ ರೂಮ್ ಕ್ಲೀನ್ ಮಾಡೋ ಟೈಮಲ್ಲಿ ಈ ರೂಮ್ಗೆ ಈ ಥರ ಶಿಫ್ಟ್ ಆಗ್ತಾನೇ ಇದ್ವಿ. ಆಮೇಲೆ ಜೀವನ್ಗೆ ಹಂಗೆ ಹೇಳಿದೆ, ಫಸ್ಟ್ ಒಂದು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ, ಅದಾದಮೇಲೆ ನಾವು ಆ ಕಡೆ ಹೊಟ್ಟೋಗ್ಬಿಡ್ತೀವಿ ಅಂತ. ಸೊ ಅವರಂತೂ ಪಾಪ ಯಾವ ಕೆಲಸ ಅಂತ ಮಾಡ್ತಾರೆ, ಇದು ಮಾಡೋದ ಅದು ಮಾಡೋದ ಅನ್ನೋ ಥರ ಪಾಪ ಅವರು ಕೂಡ ಎಲ್ಲನೂ ಮಾಡ್ತಾಯಿದ್ರು. ಬಟ್ ನನಗೇನಂತ ಅಂದರೆ ನಾನು ಏನೂ ಈ ಟೈಮಲ್ಲಿ ಹೇಳೋದಕ್ಕಾಗಲ್ಲ, ಯಾಕಂದರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಅವ್ರಿಗೆ ಹೆಂಗಾಗುತ್ತೋ ಹಂಗೆ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಬೇರೆ ಟೈಮಲ್ಲಿ ಅಲ್ವಾ ನನಗೆ ಹಿಂಗೆ ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ಕೆಲವೊಂದು ಟೈಮಲ್ಲಿ ನಾನು ಆರ್ಡರ್ ಮಾಡಿದ್ದು ಇದೆ. ಬಟ್ ಈ ಟೈಮಲ್ಲಿ ನಾನು ಏನೂ ಹೇಳಿದ್ದಿಲ್ಲ, ಅವ್ರ ಪಾಡಿಗೆ ಅವ್ರು ಯಾವುದಾದ್ರೂ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಇನ್ನು 2 ರೂಮ್ಗಳ್ದು ಕೂಡ ಕಟನ್ಸ್ ಎಲ್ಲ ಏನು ವಾಶ್ ಮಾಡಿದ್ರು ಅದನ್ನೆಲ್ಲನೂ ಕೂಡ ಒಣಗಿದ್ದನ್ನು ಹಾಕಿದ್ದಾರೆ. ಇನ್ನು 2 ರೂಮ್ದು ಕೂಡ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಚೇಂಜ್ ಮಾಡಿಬಿಟ್ಟು ಅದ್ರದ್ದು ಏನು ಬೆಡ್ ಸ್ಪ್ರೆಡ್ ಇರುತ್ತೆ ಅದನ್ನು ಹೊಸದು ಹಾಕ್ತೀನಿ ಅಂತ ಅಂದ್ಬಿಟ್ಟು ಪಾಪ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಕೊಟ್ಟರು. ಇನ್ನು ಕೆಳಗಡೆ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಕಿಚನ್ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಪಾಪ ಅವರು ಬೆಳಗ್ಗೆ 6 ಗಂಟೆ 6:30 ಟೈಮ್ನಲ್ಲಿ ಅಡುಗೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು, ಮುಗಿಯೋ ಅಷ್ಟೊತ್ತಿಗೆ ಟೈಮ್ ಆಗಲೇ 2 ಗಂಟೆ ಆಗೋಗ್ಬಿಟ್ಟಿತ್ತು. ನಾನು ಏನೂ ಅಷ್ಟೊಂದು ನಮ್ಮ ಮನೇಲಿ ಪಾತ್ರೆ ಇಲ್ಲ ಅಂತ ಅಂದ್ಬಿಟ್ಟಿದ್ರೆ ಅವ್ರು ನೋಡಿದ್ರೆ ಎಲ್ಲ ಪಾತ್ರೆಗಳನ್ನೂ ತೆಗೆದುಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಕಬೋರ್ಡ್ಗಳನ್ನೂ ಒರೆಸಿ ಕಂಪ್ಲೀಟ್ ಡೀಪ್ ಕ್ಲೀನಿಂಗೇ ಮಾಡಿಬಿಟ್ಟಿದ್ರು. ಇನ್ನು ಇವಾಗ ಏನು ಗ್ಲಾಸ್ ಐಟಮ್ಸ್ದೆಲ್ಲ ಏನಿದೆ ಅದನ್ನೆಲ್ಲನೂ ಕೂಡ ಐಟಮ್ ರೀಫಿಲ್ ಮಾಡಬೇಕಲ್ವ. ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ಇಲ್ಲಿ ಕುತ್ಕೊಂಡು ಇಬ್ಬರು ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಇನ್ನೂ ಜೀವನ್ ಮೇಲ್ಗಡೆ ರೂಮ್ದಾಗಿರ್ಬೋದು ಎಲ್ಲನೂ ಒಂದೇ ಸಲ ಕ್ಲೀನ್ ಮಾಡಿ ಅಲ್ಲಿ ನೆಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಮತ್ತೆ ಇನ್ನು ಮೇಲ್ಗಡೆ ಕ್ಲೀನಿಂಗಿಗೆ ಅಂತ ಹೋಗೋದು ಬೇಡ, ಯಾಕಂದರೆ ಮತ್ತೆ ಇಲ್ಲಿ ಕ್ಲೀನ್ ಮಾಡು ಮತ್ತೆ ಅಲ್ಲಿ ಕೂಡ ಮಾಡು ಅಂತ ಅಂದರೆ ಇಲ್ಲೂ ಕೂಡ ಕ್ಲೀನ್ ಆದಂಗಲ್ಲ ಅಲ್ಲೂ ಕೂಡ ಕ್ಲೀನ್ ಆದಂಗಲ್ಲ ಅಂದ್ಬಿಟ್ಟು ಒಂದೇ ಕಡೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಹಾಲಿಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ರೂಮ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು. ಸೊ ಇವರು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು 2:30 ಆಗೋಗ್ಬಿಟ್ಟಿತ್ತು. ಇನ್ನೂ ಅವರು ಕೂಡ ಊಟನೇ ಮಾಡಿರಲಿಲ್ಲ. ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಬೇಗ ಕೆಲಸ ಮಾಡ್ಕೊಳ್ಳಿ ಅಂತ ಅಂದರೆ ಅಮ್ಮ ಮಗಳು ಇಬ್ಬರು ತಿಂಡಿನೂ ಕೂಡ ತಿಂದತ್ತೆ ಕೆಲಸಗಳನ್ನ ಮಾಡ್ಕೋತಾಯಿದ್ರು. ಇನ್ನು ಜೀವನ್ ಅಂತೂ ಬೆಡ್ಶೀಟ್ಗಳನ್ನೆಲ್ಲ ವಾಶ್ಗೆ ಹಾಕಿದ್ರು. ಆ್ಯಕ್ಚುಲಾಗಿ ಇದನ್ನೆಲ್ಲನೂ ಕೂಡ ನಾನು ಆಲ್ರೆಡಿ ವಾಶ್ ಮಾಡಿ ಮರ್ಚಿ ಇಟ್ಟಿದ್ದಿದ್ದು, ಬಟ್ ಎಲ್ಲನೂ ತೊಗೊಂಡು ಮತ್ತೆ ವಾಶ್ಗೆ ಹಾಕಿದ್ರು. ಸೂತ್ಕ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೇಳಿದ್ರ. ಸೊ ಅವ್ರ ಮಾತಿನ ಪ್ರಕಾರನೇ ಎಲ್ಲನೂ ಎತ್ಕೊಂಡು ಎಲ್ಲ ವಾಶ್ಗೆ ಹಾಕಿ ಎಲ್ಲನೂ ವಾಶ್ ಆದಮೇಲೆ ಒಣಗಾಕಿ ಈ ರೀತಿಯಾಗಿ ಎಲ್ಲ ಮಾಡ್ಕೋತಾಯಿದ್ರು. ನಾನಂತೂ ಯಾವ ಕೆಲಸನೂ ನೋಡೋದಕ್ಕೆ ಹೋಗಿರಲಿಲ್ಲ, ಯಾಕಂತಂದರೆ ನನಗೂ ಮೇಲ್ಗಡೆ ಹತ್ತಿ ಇಳಿಬೇಕು ಅಂತೆಲ್ಲ ಅಂದರೆ ನಿಜ ಆಗ್ತಿರ್ಲಿಲ್ಲ. ಸೊ ಪಾಪುನ ನೋಡಿಕೊಂಡು ನಾನು ರೆಸ್ಟ್ ಮಾಡ್ತಾಯಿದ್ದೆ. ಇದ್ರ ಮಧ್ಯದಲ್ಲಿ ವಿಡಿಯೋ ಬೇರೆ ಎಡಿಟಿಂಗ್ ಇತ್ತು ಕೆಲಸ, ಸೊ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೆ.
ಸೊ ಲಾಸ್ಟ್ ಬ್ಲಾಗ್ನಲ್ಲಿ ಸುಮಾರು ಜನ ಕೇಳಿದ್ರಿ, ಡಿಸ್ಚಾರ್ಜ್ ಆದಮೇಲೆ ನೀವು ನಿಮ್ಮ ಅಮ್ಮನ ಮನೆಗೆ ಹೋಗಬೇಕಲ್ವಾ ಬಾಣಂತನಕ್ಕೆ, ಡೈರೆಕ್ಟ್ ನಿಮ್ಮ ಮನೆಗೆ ಬಂದಿದ್ದೀರಲ್ಲ, ಯಾಕೆ ನಿಮ್ಮ ಅಮ್ಮನ ಮನೆಗೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಕೇಳಿದ್ರಿ. ಸೊ ಈ ಒಂದು ವಿಡಿಯೋನಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಅಮ್ಮನ ಮನೆಗೆ ನಾನು ಯಾಕೆ ಹೋಗಿಲ್ಲ ಅಂತಂದರೆ, ಫಸ್ಟ್ ರೀಸನ್ ಬಂದ್ಬಿಟ್ಟು ನಮ್ಮ ಅಮ್ಮ ಮನೆ ಬಂದು 2 BHK ಮನೆ. ಅಲ್ಲಿ ನಮ್ಮಮ್ಮ ನನಗೂ ಕೂಡ ಬಾಣಂತನ ಮಾಡಬೇಕು, ನನ್ನ ತಂಗಿಗೆ ಕೂಡ ಬಾಣಂತನ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ತಮ್ಮ ಅವರು ಕೂಡ ಎಲ್ಲಿ ಮಲ್ಕೊತಾರೆ, ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಒಂದು ರೂಮಲ್ಲಿ ನನ್ನ ತಂಗಿ ಮಲ್ಕೊಂಡ್ರೆ, ಇನ್ನೊಂದು ರೂಮಲ್ಲಿ ನಾನು ಮಲ್ಕೊಂಡ್ರೆ ನಮ್ಮ ಅಪ್ಪ ನಮ್ಮಮ್ಮ ಅವರೆಲ್ಲ ಎಲ್ಲಿ ಮಲ್ಕೊತಾರೆ. ಸೊ ಪ್ರತಿಯೊಂದನ್ನು ಕೂಡ ನಾನು ಯೋಚನೆ ಮಾಡಿಬಿಟ್ಟು, ಜೊತೆಗೆ ನಮ್ಮ ಅಮ್ಮಗೂ ಕೂಡ ಅಲ್ಲಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟೆ ನಾನು ನಮ್ಮ ಮನೆಗೆ ಬಾಣಂತನ ಮಾಡ್ಕೊಳ್ಳೋಕ್ಕೆ ಅಂತ ನಮ್ಮ ಅಮ್ಮನ ಕರ್ಕೊಂಡು ಬಂದಿರೋ ಅಂಥದ್ದು. ಸೊ ನಮ್ಮಮ್ಮ ಸ್ವಲ್ಪ ದಿನ ನಮ್ಮ ಮನೆಯಲ್ಲೇ ಇದ್ದು ನನಗೆ ಬಾಣಂತನ ಮಾಡ್ತಾರೆ. ಅದಾದಮೇಲೆ ಅವರು ಅವ್ರ ಮನೆಗೆ ಹೋಗ್ತಾರೆ. ಆಮೇಲೆ ಪ್ರಿಯಾಂಕಂಗೆ ಬಾಣಂತನ ಮುಗ್ದೋಯ್ತಾ, ಅವ್ರ ಅತ್ತೆ ಮನೆಗೆ ಹೋಗಿದ್ದಾರಲ್ಲ ಅಂತಲೂ ಕೂಡ ಕೇಳಿದ್ರಿ. ಸೊ ಪ್ರಿಯಾಂಕಂಗೆ ಬಾಣಂತನ ಮುಗ್ದೋಗಿದೆ ಅಂತ ಪ್ರಿಯಾಂಕನೇ ಹೇಳಿಲ್ಲ, ಮತ್ತು ನಾನು ಹೇಳಲ್ಲ. ಪ್ರಿಯಾಂಕಾ ಅವ್ರ ಅತ್ತೆ ಮನೆಗೆ ಹೋಗಿರೋದು ಯಾಕೆ ಅಂತ ಅಂದರೆ, ಒಂದು ನನಗೆ ಡೆಲಿವರಿ ಆಗಿದೆ, ಸದ್ಯದಲ್ಲಿ ನನಗೂ ಕೂಡ ನಮ್ಮಮ್ಮ ನೋಡ್ಕೋಬೇಕು ಅಂತಂದರೆ ಕಷ್ಟ ಆಗುತ್ತೆ, ಜೊತೆಗೆ ಅವಳಿಗೂ ಕೂಡ ಬಾಣಂತನ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಸ್ವಲ್ಪ ದಿನ ನಾನು ನಮ್ಮ ಅತ್ತೆ ಮನೇಲಿ ಇದ್ಬಿಟ್ಟು ಬರ್ತೀನಿ, ಸೊ ದಟ್ ನಿನಗೆ ಹೆಲ್ಪ್ ಆಗುತ್ತೆ, ಮಮ್ಮಿ ಇದ್ದು ನಿನಗೆ ಎಲ್ಲನೂ ನೋಡ್ಕೋಬೋದು, ಅವ್ರಿಗೂ ಕೂಡ ಸ್ಟ್ರೆಸ್ ಆಗೋಲ್ಲ. ನಾನು ನಮ್ಮ ಅತ್ತೆ ಮನೆಯಲ್ಲಿ ಆರಾಮಾಗಿ ಇದ್ಬಿಟ್ಟು ಬರ್ತೀನಿ, ಸೊ ದಟ್ ಅವ್ರಿಗೂ ಕೂಡ ಮೊಮ್ಮಗನ ಜೊತೆ ಇದ್ದಂಗೆ ಆಗುತ್ತೆ. ಜೊತೆಗೆ ನಾನು ಕೂಡ ಕೆಲಸಕ್ಕೆ ಹೋಗಬೇಕು ಈಗ ನೆಕ್ಸ್ಟ್ ಮಂತ್. ಸೊ ಅಲ್ಲಿವರೆಗೂ ನಾನು ನಮ್ಮ ಅತ್ತೆ ಮನೆಯಲ್ಲಿ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬರ್ಬೋದು ಅಲ್ವಾ ಅಂತ ಅಂದ್ಬಿಟ್ಟು ಅವಳು ಅವ್ರ ಅತ್ತೆ ಮನೆಗೆ ಹೋಗಿರೋ ಅಂಥದ್ದು. ಬಾಣಂತನ ಮುಗಿಸ್ಕೊಂಡು ಅವಳು ಅವ್ರ ಅತ್ತೆ ಮನೆಗೆ ಹೋಗಿರೋ ಅಂಥದ್ದಲ್ಲ, ಸ್ವಲ್ಪ ದಿನ ಹೋಗ್ಬಿಟ್ಟು ಬರ್ತಾಳೆ, ಮತ್ತು ವಾಪಸ್ ಅವಳು ನಮ್ಮ ಅಮ್ಮನ ಮನೆಗೆ ಬರ್ತಾಳೆ. ಇವಾಗ ಒಂದು ಸ್ವಲ್ಪ ದಿನಕ್ಕಷ್ಟೇ ಅವಳು ಅವ್ರ ಅತ್ತೆ ಮನೆಗೆ ಹೋಗಿರೋ ಅಂಥದ್ದು, ಬೇರೆ ಇನ್ಯಾವ ರೀಸನ್ನೂ ಇಲ್ಲ. ಒಂದು ಸ್ವಲ್ಪ ದಿನ ಅವಳು ಅವ್ರ ಅತ್ತೆ ಮನೆಗೆ ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿರೋ ಅಂಥದ್ದು. ಮತ್ತು ವಾಪಸ್ ಬಂದಾಗ ನಾನು ನಮ್ಮನೆಗೆ ಬಾ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಯಾಕೆ ಅಂತಂದರೆ ಇಲ್ಲೇ ಇದ್ದು ನಮ್ಮಮ್ಮ ನನ್ನನ್ನು ಕೂಡ ನೋಡ್ಕೋಬೋದು, ಪ್ರಿಯಾಂಕನೂ ಕೂಡ ನೋಡ್ಕೋಬೋದು, ಇಬ್ರಿಗೂ ಕೂಡ ಬಾಣಂತನ ಮಾಡ್ದಂಗೆ ಆಗುತ್ತೆ, ಇಲ್ಲೇನೂ ಕಷ್ಟ ಆಗೋದಿಲ್ಲ. ಬಟ್ ಅಲ್ಲ ಅಂತ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಅಮ್ಮಂಗೂ ಅಂತ ಅಂದ್ಬಿಟ್ಟೆ ನಾನು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದೀನಿ ಪ್ರಿಯಾಂಕಾಗೆ ಮತ್ತು ಪಾಪುಗೆ ಇಬ್ರಿಗೂ. ನೋಡಬೇಕು ಹೇಗಾಗುತ್ತೆ ಏನು ಅಂತ. ಆಮೇಲೆ ನನಗೂ ಕೂಡ ಅಲ್ಲ, ಸ್ಟಾರ್ಟಿಂಗಲ್ಲಿ ಒಂದು 3 months ಆದರೂ ಈಗ ರೆಸ್ಟ್ ಬೇಕೇ ಬೇಕು. ಹಂಗಂದ್ಬಿಟ್ಟು ನಾನು ಎದ್ಬಿಟ್ಟು ಫುಲ್ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಎದ್ದು ಕೆಲಸ ಎಲ್ಲ ಮಾಡೋದಕ್ಕಾಗಲ್ಲ. ನನಗೂ ಇವಾಗ ಡಬಲ್ ಆಪ್ರೇಷನ್ ಆಗಿರೋದ್ರಿಂದ ಕಷ್ಟನೇ ಆಗುತ್ತೆ, ನನಗೂ ಕೂಡ ಅದೆಲ್ಲ ಗೊತ್ತಾಗ್ತಿದೆ. ಫಸ್ಟು ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಇದ್ದಂಗೆ ಈ ಟೈಮಲ್ಲಿ ನನಗೆ ಆಗ್ತಿಲ್ಲ, ತುಂಬಾ ವೀಕ್ ಆಗಿದ್ದೀನಿ ಅಂತ ನನಗೂ ಕೂಡ ಅನಿಸಿದೆ. ಸೊ ಹಾಗಾಗಿ ಒಂದು 3 months ಆದರೂ ನನಗೆ ನಮ್ಮಮ್ಮ ಚೆನ್ನಾಗಿ ಬಾಣಂತನ ಮಾಡಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಪ್ರಿಯಾಂಕನ ಅದಕ್ಕೋಸ್ಕರನೇ ನಾನು ನಮ್ಮ ಮನೆಗೆ ಬರಲಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಸೊ ನೋಡೋಣ ಮುಂದಕ್ಕೆ ಅವಳು ಅತ್ತೆ ಮನೆಯಿಂದ ಬಂದಮೇಲೆ ಅವಳು ಎಲ್ಲಿರ್ತಾಳೆ ಅನ್ನೋದು ಅದು ಅವಳ ಇಷ್ಟ. ಸುಮಾರು ಜನ ಕೇಳ್ತಿದ್ರಲ್ಲ ಅಂತ ಈ ಒಂದು ಪ್ರಶ್ನೆಗೆ ಉತ್ತರನ ಕೊಟ್ಟಿದ್ದೀನಿ. ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಅಡುಗೆ ಮನೆನ ತಿಕ್ಕಿ ತೊಳೆದು ಕ್ಲೀನ್ ಮಾಡಿ ಬಂದ್ಬಿಟ್ಟವ್ರೆ. ಥ್ಯಾಂಕ್ ಯು ಇಬ್ರಿಗೂ. ಇಲ್ಲಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಜೀವನ ಆ ಕಡೆ ರೂಮ್ ಕ್ಲೀನ್ ಮಾಡಬೇಕು ಅಂದರು, ಹಾಗಾಗಿ ನಾನು ಇಲ್ಲಿ ಬಂದು ಕೂತ್ಕೊಂಡೆ. ಏನು ಗೊತ್ತಾ, ಇನ್ನೂ 2 ಲೋಡ್ ಬಟ್ಟೆ ಐತೆ ಅಂತು, ಇದೊಂದು ಲೋಡ್ ಆಗಿಬಿಟ್ಬಿಟ್ಟಿದೆ, ಮಿಷಿನ್ ಸ್ಟಾಪ್ ಆಗಿಬಿಟ್ಟಿತ್ತಂತೆ. ಏನು ರುಬ್ತಾನೆ ಐತೆ ಪಾಪ ಅದು, ಅದಕ್ಕೆ ಅಂದರೆ ನಾಳೆ ಹಾಕಿ ರುಬ್ಬಿ ಸಾಕಾಗೋಗಿರುತ್ತೆ ಅದಕ್ಕೆ. ಅಲ್ಲ ಇವಾಗ 10 ನಿಮಿಷ ಐತೆ, ಅದು ತೆಗ್ದ್ಬಿಟ್ಟು ಬಂದ್ಬಿಡುತ್ತೆ. ನಾಳೆ ಹಾಕಿ ಮಿಷಿನ್ ಜಾಸ್ತಿ ಹೊತ್ತು ಹಾಕಿದ್ರು ನಿಂತ್ಕೊಳ್ಳುತ್ತೆ. ನಿನ್ನೆಯಿಂದ ಹಾಕ್ತಾನೆ ಅವರೇ, ಎಷ್ಟು ಬಟ್ಟೆ ವಾಶ್ ಮಾಡಾಯ್ತದು. ನಾನು ಅದಕ್ಕೆ ಅಂದೆ ಮೇಲೆ ಬಿಸಿಲೈತಲ್ಲ ಮೇಲೆ ಒಣಗಾಕು. ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಇತ್ತು, ಪಾಪು ಬಟ್ಟೆ ಎಲ್ಲ ನಾನು ಸುಮ್ಮನೆ ನೋಡೋಣ ಅಂತ ಬಾಲ್ಕನಿಗೆ ಹೋಗ್ತೀನಿ, ಕೆಳಗಡೆ ಎಲ್ಲ ಬಿದ್ದೋಗಿತ್ತು. ಆಮೇಲೆ ಮತ್ತೆ ಅದೆಲ್ಲ ಒಣಗಾಕ್ತೆ. ಐತೆ ಮಿಷಿನು ಅಂತ ತಿಕ್ಕು ಉಜ್ಜು ಅಂತ ಹಾಕಿದ್ಯಾ, ಅದಕ್ಕೆ ಪಾಪ ಅದು ಎಷ್ಟು ಉಜ್ಲಿ ನಾನು ಎಷ್ಟು ತಿಕ್ಲಿ ಅಂತ ಸಾಕಾಗ್ಬಿಟ್ಟು ಮಲಿಕೋಗ್ಬಿಟ್ಟಿತ್ತು. ಟೆರೆಸ್ ಮೇಲಿಗೆ ಬಿಡು ಎಲ್ಲ ಬಟ್ಟೆಗಳನ್ನ ಮನೆ ಒಳಗೆ ಇಕ್ಬಿಡ. ಟೆರೆಸ್ ಎಲ್ಲ ಕಡೆ ರೂಮಲ್ಲಿ ಕೈತೆ ಏನಾಗಲ್ಲ, ಅಲ್ಲಿ ಏನು ಯಾರು ಬರಲ್ಲ. ಅದೆಲ್ಲ ಎಲ್ಲ ಕ್ಲೀನ್ ಆಗಿದೆ, ನೆಲ ಮಾತ್ರ ಬಿಸ್ಬಿಟ್ಟು ಅದೇ ಫ್ರಿಡ್ಜ್ ಸ್ವಲ್ಪ ಬರ್ಸ್ಬಿಟ್ಟು. ನಾನು ಬೆಳಗ್ಗೆ ಕುತ್ಕೊಂಡು ಅವಳು ಎಡಿಟ್ ಮಾಡೋದಕ್ಕೆ ಇಷ್ಟೊತ್ತಾಯಿತು, ಟೈಮ್ ಆಗಲೇ 1:15 ಆಗಿದೆ. 1:15 ತನಕ ಎಡಿಟ್ ಮಾಡಿದ್ದೀನಿ ಕುತ್ಕೊಂಡು. ಈಗ ಇನ್ನೇನು ನಾನು ಎದ್ದು ಸ್ನಾನ ಮಾಡಿಸ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡು ಆಮೇಲೆ ಅಡುಗೆ ರೆಡಿ ಮಾಡ್ಬೇಕಾಗುತ್ತೆ. ಜೀವನ ಎಲ್ಲ ಗುಡಿಸ್ಕೊಂಡು ಬರ್ಸ್ಕೊಂಡು ಗುಡಿಸಿದಾಯ್ತು. ಇಲ್ಲಿ ಒಂದು ಕೆಳಗಡೆ ಗುಡಿಸ್ಬೇಕು. ಪಾಪ ನನ್ನ ಗಂಡನೂ ನೆನ್ನೆಯಿಂದ ತಿಕ್ಕಿ ತೊಳೆದು ಬಳ್ದು ಸಾಕಾಗ್ಬಿಟ್ಟವ್ರೆ. ಹೌದು, ನನಗೆ ಇವಾಗ ಅನಿಸ್ತೈತೆ, ಅಯ್ಯೋ ದೇವರೇ, ಡೂಪ್ಲೆಕ್ಸ್ ಮನೆ ಕ್ಲೀನ್ ಮಾಡೋದು ಭಾರಿ ಕಷ್ಟ ಅಂತ.
ನೋಡ್ತಾ ಇದ್ದೀನಿ, ನಾನು ಮಾಡೋವಾಗ ನಂಗೆ ಹಂಗೆ ಅನಿಸ್ತಾನೆ ಇರಲಿಲ್ಲ. ಅಲ್ಲ, ನೀನು ಒಂದೊಂದನ್ನು ಮಾಡ್ಕೊಂಡು ಬಂದ್ಬಿಡ್ತೀಯೋ, ಒಂದೊಂದು ದಿವಸ ಎಲ್ಲ ಒಟ್ಟಿಗೆ ಮಾಡೋಕ್ಕಾದ್ರೆ ಕಷ್ಟ. ಆ್ಯಕ್ಚುಲಾಗಿ ನಾವಿವತ್ತು ಸೂತ್ಕ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದರೆ ಏನಂತಾರೆ ದಾಸಪ್ಪನ ಕರೆಸಿ ಪೂಜೆ ಮಾಡಿಸ್ತಾರಲ್ಲ, ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತೇ ಮಾಡ್ಕೋತಾ ಇದ್ದೀವಿ. ಮುಂದಕ್ಕೆ ಮಾಡ್ಕೋಬೋದಾಗಿತ್ತು, ಬಟ್ ಏನಂದರೆ 9 ದಿನಕ್ಕೆ ಅಂತ ಲೆಕ್ಕ ಹಾಕ್ಕೊಂಡ್ರೆ ಅವತ್ತಿನ ದಿನ ಅಮಾವಾಸ್ಯೆ ಬರುತ್ತೆ. 19ನೇ ತಾರೀಕು, 11ನೇ ತಾರೀಕು ಅಲ್ವಾ ಪಾಪ ಹುಟ್ಟಿದ್ದು, ಹಾಗಾಗಿ 19ನೇ ತಾರೀಕು ಅಂದರೆ ಅಮಾವಾಸ್ಯೆ ಬರುತ್ತೆ. ಸೊ ಹಾಗಾಗಿ ಅವತ್ತು ಬೇಡ ಅಂತ ಹೇಳಿದ್ರು ನಮ್ಮ ಅಜ್ಜಿ. ಅದಕ್ಕೇ ಇವಾಗ ಅಂದರೆ 5 ದಿವಸಕ್ಕೇ ತಗೊಳ್ಳೋಣ ಅನ್ನೋದಕ್ಕೋಸ್ಕರ ಇವತ್ತು ಆಯಿತು ಮಾಡಿದ್ದು ಎಲ್ಲ. ಅದಕ್ಕೆ ಇವರು ಎಲ್ಲ ತಿಕ್ಕಿ ತೊಳೆದು ಏನು ಕ್ಲೀನ್ ಮಾಡಬೇಕು ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡವ್ರೆ, ಅಮ್ಮ ಮಗಳು ಸೇರಿಕೊಂಡು ಬೆಳಗ್ಗೆಯಿಂದ. ನಾನು ಬೆಳಗ್ಗೆ ಎದ್ದು ನನಗೊಂದು ಸ್ವಲ್ಪ ಇವಾಗ ಓಡಾಡೋಕ್ಕೆ ಕಷ್ಟ ಆಗೋಗ್ಬಿಟ್ಟಿದೆ. ನೆನ್ನೆ ಅಂತೂ ಹೆವಿ ಪೇನ್ ಆಗೋಗಿತ್ತು. ಅಯ್ಯಪ್ಪ ಸಾಕಾಗೋಗಿತ್ತು ನನಗಂತೂ. ನನಗೆ ಎದ್ದು ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಮ್ಮ, ಫುಲ್ಲು ಅಳುನೇ ಬಂದ್ಬಿಡ್ತು. ಜೀವನ ನೋಡಿದ್ರೆ ಮೇಲ್ಗಡೆ ಇದ್ದಾರೆ, ನೀವಿಬ್ರು ಕೆಳಗಡೆ ಇದ್ದೀರಾ. ಹೆಂಗೆ ಬಿದ್ದೋದಾಡ್ಬಿಟ್ಟೆ, ಹಂಗೆ ಎದ್ದೋಳಕ್ಕೇನೆ ಸೈಡಿಂದ ಹಿಡ್ಕೊಂಡ್ಬಿಟ್ಟಿತ್ತು ಒಂದೇ ಸೈಡು. ಕಂಫರ್ಟಬಲ್ ಆಗಿ ಐತೆ ಅಂತ ನಾನು ಹಿಂಗೆ ಕೂತಿದ್ದೀನಿ ಗೊತ್ತಾ, ಸೊಟ್ಟು ಕೂತ್ಕೊಂಡಿದ್ದೀನಿ. ಬೆಳಗ್ಗೆಯಿಂದನೂ ಕುಂತ್ಕೊಂಡೇ ಇದ್ದೀನಿ ನಾನು. ಈಗ ಮಲ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಎದ್ದು ಸ್ನಾನ ಮಾಡ್ಕೊತೀನಿ. ಅಟ್ಲೀಸ್ಟ್ 1 hour ಆದರೂ ಮಲ್ಕೋತೀನಿ, ಬೆನ್ನು ಬೇರೆ ನೋವ್ತಾ ಐತೆ. ಇವಾಗ ಹೋಗಿ ನಾನು ಸ್ನಾನ ಮಾಡಿಕೊಂಡು ಅದೇನು ಪೂಜೆಗೆಲ್ಲ ಇವ್ರು ರೆಡಿ ಮಾಡ್ಕೋತಾರೆ. ನಂದೇನೂ ಕೆಲಸ ಇಲ್ಲ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಮನೆಯಲ್ಲಿ ಏನೂ ಕೆಲಸ ಮಾಡಿದಂತೆ ಕೂತ್ಕೊಂಡಿರೋದು. ನಾನೇ ಎದ್ದು ಮಾಡ್ಕೋತಾ ಇದ್ದೆ, ಇದೇ ಫಸ್ಟ್ ಟೈಮ್. ಕರ್ಕೊಂಡೋದ್ರೂ ನಾನು ಮಾಡೋಕ್ಕೂ ಆಗಲ್ಲ, ನನ್ನ ಕೈಲಿ ಆಗೋದು ಇಲ್ಲ. ಇವರಿರೋದಕ್ಕೆ ಮಾಡ್ಕೊತವ್ರೆ. ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಮೇಲ್ಗಡೆ ಬಂದರು. ನಾನೇ ಹೇಳಿದೆ ಬರೋದಕ್ಕೆ. ಆ್ಯಕ್ಚುಲಾಗಿ ಬೆಳಗ್ಗೆಯಿಂದ ನಾನು ಕೂಡ ಒಬ್ಬಳೇ ಕೂತ್ಕೊಂಡಿದ್ದೆ ಅಲ್ವಾ, ನನಗೂ ಕೂಡ ಒಂಥರ ತಲೆನೋವು ಬಂದಂಗೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಮೇಲ್ಗಡೆನೇ ಬನ್ನಿ ಅಂತ ಅಂದ್ಬಿಟ್ಟು ಕರೆದೆ. ಹೇಗಿದ್ರೂ ಸಂಜೆ ಪೂಜೆಗೆ ಅಂತ ಅಂದ್ಬಿಟ್ಟು ಅವರೇ ಕಾಳನ್ನ ನೆನೆಸಿಟ್ಟಿದ್ರು. ಸೊ ಅದನ್ನೇ ಇಟ್ಕೊಂಡು ಹಾಗೆ ನನ್ನೊಟ್ಟಿಗೂ ಕೂಡ ಮಾತಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಬರೋದಕ್ಕೆ ಹೇಳಿದೆ. ನಾನಂತೂ ಒಂದೇ ಕಡೆ ಕೂತ್ಕೊಂಡು ಕಾಲೆಲ್ಲ ಜವ್ ಹಿಡ್ಬಿಟ್ಟಿತ್ತು. ನಾನೊಂದು ಸ್ವಲ್ಪ ಬಾಲ್ಕನಿನಲ್ಲಿ ವಾಕ್ ಮಾಡೋಣ ಅಂತ ಅಂದ್ಕೊಂಡು ಬಾಲ್ಕನಿಗೆ ಬಂದೆ. ಅಲ್ಲಿ ನೋಡಿದ್ರೆ ಪಾಪು ಬಟ್ಟೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಗಾಳಿಗೆ. ಸೊ ಹಾಗಾಗಿ ಅದನ್ನೆಲ್ಲ ಹಾಗೆ ಒಣಗಾಕ್ಬಿಟ್ಟು ಒಳಗಡೆ ಹೋದೆ. ಸೊ ಜೀವನ್ ಒಂದು ರೂಮ್ನ ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ರು, ಇನ್ನು ಮಾಸ್ಟರ್ ಬೆಡ್ರೂಮ್ ಒಂದೇ ಬಾಕಿ ಇದ್ದಿದ್ದು. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಮಾಡ್ಕೋತಾ ಇದ್ದಾರೆ. ನಾನು ಹಂಗೂ ಬರೀ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ಕೊಳ್ಳಿ, ಯಾಕೆ ಸುಮ್ಮನೆ ಎಲ್ಲನೂ ಡೀಪ್ ಕ್ಲೀನ್ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ಹೇಳಿದೆ. ಬಟ್ ಆದ್ರೂ ಯಾರೂ ನನ್ನ ಮಾತೇ ಕೇಳ್ತಿಲ್ಲ. ಸೂತ್ಕ ಎಲ್ಲನೂ ಕ್ಲೀನ್ ಮಾಡಬೇಕು, ಸೂತ್ಕ ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಂದರು. ಇನ್ನು ಮಿರರೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಅವರು ಈ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 15 ನಿಮಿಷ ಟೈಮ್ ತೊಗೋತು. ಇನ್ನು ನಾನು ಹೆಡ್ ಬೋರ್ಡ್ ಅದೆಲ್ಲನೂ ಕೂಡ ವ್ಯಾಕ್ಯೂಮ್ ಕ್ಲೀನರಲ್ಲೇ ಕ್ಲೀನ್ ಮಾಡಿಬಿಟ್ಟಿದ್ದೆ ಹಾಸ್ಪಿಟಲ್ಗೆ ಹೋಗೋ ಹಿಂದಿನ ದಿನ. ಸೊ ಇದೊಂದು ಕೆಲಸ ಅಂತೂ ಬಾಕಿ ಇಲ್ಲ, ನೀವು ಅದನ್ನೇನು ಮುಟ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಅದು ಕೆಲಸ ಇಟ್ಕೊಳ್ತೀರಾ ಅಂತಂದರೆ ನಿಮಗೆ ಇನ್ನೂ ಜಾಸ್ತಿ ಟೈಮ್ ಆಗಿ ಹೋಗ್ಬಿಡುತ್ತೆ. ಅದಾದಮೇಲೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಿಮ್ಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಅದೇನು ಎಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಡಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಮಿರರೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಅದಾದಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಅದಾದಮೇಲೆ ಹೊಸ ಬೆಡ್ ಸ್ಪ್ರೆಡ್ನ ಹಾಕಿದ್ರು. ಇನ್ನು ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡು ಕುತ್ಕೊತೀನಿ ಅಂತ ಅಂದರೆ ಎಲ್ಲ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ಮತ್ತು ಆಮೇಲೆ ಅಲ್ವಾ ಸಂಜೆ ಬೇಗನೆ ಆಗೋಗ್ಬಿಡುತ್ತೆ. ಮತ್ತು ಇನ್ನು ಎಕ್ಸ್ಟ್ರಾ ಏನಿರುತ್ತೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಗೆಲ್ಲ ರೆಡಿ ಮಾಡ್ಕೋಬೇಕು, ಅದೆಲ್ಲ ಇನ್ನೂ ಲೇಟ್ ಆಗೋಗ್ಬಿಡುತ್ತೆ. ಇನ್ನು ಸುಮ್ಮನೆ ದಾಸಪ್ಪನೂ ಕೂಡ ಟೈಮಿಗೆ ಬಂದುಬಿಡ್ತಾರೆ. ಆಮೇಲೆ ಮಿಕ್ಕಿರೋ ಕೆಲಸನೂ ಕೂಡ ಮಾಡ್ಕೊಳಕ್ಕಾಗಲ್ಲ, ಹಂಗಾಗೋಗ್ಬಿಡುತ್ತೆ. ಹಾಗಾಗಿ ಇರೋ ಕೆಲಸನ ಬೇಗ ಮಾಡಿ ಮುಗಿಸ್ಕೊಳ್ಳಿ ಅಂತ ಕೂಡ ಹೇಳ್ತಿದ್ದೆ. ಅದಕ್ಕೋಸ್ಕರ ಬೇಗನೆ ಮಾಡ್ಕೋತಾ ಇದ್ದಾರೆ. ಆಲ್ಮೋಸ್ಟ್ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 3 ಗಂಟೆನೇ ಆಗೋಗ್ಬಿಟ್ಟಿತ್ತು. ಇನ್ನೂ ಊಟನೂ ಕೂಡ ಮಾಡಿರಲಿಲ್ಲ. ನನಗೆ ಊಟನ ಕೊಟ್ಬಿಟ್ಟಿದ್ರು. ಬಟ್ ಅವ್ರು ಏನು ಗೊತ್ತಾ, ಬೆಳಗ್ಗೆ ತಿಂದಿದ್ದು ಲೇಟು, ಅದಾದಮೇಲೆ ಊಟನೂ ಲೇಟು ಅಂತಂದರೆ ಸುಮ್ಮನೆ ಸಂಜೆ ಆಗ್ತಾ ತಲೆನೋವು ಬಂದುಬಿಡುತ್ತೆ. ಜೊತೆಗೆ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ, ಇನ್ನು ಆಗೋದು ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಊಟ ಎಲ್ಲ ಮಾಡ್ಕೊಂಡ್ಬಿಡಿ, ಅದಾದಮೇಲೆ ಕೆಲಸ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ಜೀವನ್ ಇದೊಂದು ರೂಮ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಅದಾದಮೇಲೆ ಕೆಳಗಡೆ ಹೋಗೋ ಅಷ್ಟೊತ್ತಿಗೆ ಅಲ್ವಾ ಊಟ ಮಾಡ್ಕೊತೀನಿ ಬಿಡು ಅಂತ ಹೇಳಿ ಇಷ್ಟೆಲ್ಲ ಮಾಡ್ಕೊತಿದ್ದಾರೆ. ನಿಜವಾಗ್ಲೂ ಈ ಥರ ಎಲ್ಲ ಅವರು ಹೆಲ್ಪ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗೋದು. ಬೇರೆಯವ್ರ ಮನೆಯಲ್ಲಿ ಇಷ್ಟೆಲ್ಲ ಯಾರೂ ಹೆಲ್ಪ್ ಮಾಡಲ್ಲ. ಜೊತೆಗೆ ಕೆಲವರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಹೊಟ್ಟೆವರಿಗೋ ಏನೋ ಕಿತ್ತೋಗಿರೋ ಕಮೆಂಟ್ಗಳೆಲ್ಲ ಹಾಕ್ತಾರೆ. ನಂಗೆ ನಿಜವಾಗ್ಲೂ ಆ ಥರ ಕಮೆಂಟ್ಗಳಿಗೆ ಅಲ್ವಾ ನಾನು ಯಾವತ್ತೂ ಕೂಡ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಬಟ್ ತುಂಬ ಹರ್ಟ್ ಆಗುತ್ತೆ ಅಂತ ಅಂದಾಗ
ಅವ್ರು ಮಾತಾಡಿರೋದಕ್ಕಿಂತ ಇನ್ನೂ ಕೆಳಗಿನ ಮಟ್ಟದಲ್ಲೇ ಮಾತಾಡೋಕೆ ನನಗೂ ಬರುತ್ತೆ. ಸೊ ನಾನು ಹಾಗೆ ರಿಪ್ಲೈ ಮಾಡ್ತೀನಿ ಅಷ್ಟೇ. ನಾನು ಯಾವತ್ತೂ ಕೂಡ ಆ ರೀತಿ ಎಲ್ಲ ರಿಪ್ಲೈ ಮಾಡೋದಕ್ಕೆ ಹೋಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ಒಬ್ರಿಗೆ ರಿಪ್ಲೈ ಮಾಡಿದ್ದೆ. ಅದು ಅವ್ರಿಗೇನಾದರೂ ಅನಿಸಿರಲಿ, ನನಗೆ ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅವರು ನಮ್ಗೆ ಹರ್ಟ್ ಮಾಡೋ ಥರ ಮಾತಾಡ್ತಾರೆ ಅಂತ ಅಂದರೆ ನಾನು ಅವ್ರಿಗೆ ಹರ್ಟ್ ಆಗೋ ಥರ ಮಾತಾಡ್ಬೋದು ಅಲ್ವಾ, ಅದರಲ್ಲಿ ಏನೂ ತಪ್ಪಿಲ್ಲ ಅಷ್ಟೇನೆ. ಸೊ ನನ್ನ ಗಂಡ ನನಗೆ ಎಷ್ಟು ಹೆಲ್ಪ್ ಮಾಡ್ಕೊಂಡು ಕೊಡಬೇಕು ಅದನ್ನು ಮಾಡ್ಕೊಂಡು ಕೊಡ್ತಾರೆ. ಅವ್ರ ಮನೆಯಲ್ಲಿ ಆ ಥರ ಇಲ್ಲ ಅಂತಂದರೆ ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ಅಜ್ಜಿ ನಮ್ಮಮ್ಮ ಅವರು ಕೂಡ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಅವ್ರಿಗೂ ಕೂಡ ಸಾಕಾಗಿ ಹೋಗ್ಬಿಟ್ಟಿತ್ತು. ಇಬ್ರಿಗೂ ಅದನ್ನೇ ಹೇಳಿದೆ, ನೆಮ್ಮದಿಯಾಗಿ ಕೂತ್ಕೊಂಡು ಅಟ್ಲೀಸ್ಟ್ ಈಗಲಾದರೂ ರೆಸ್ಟ್ ಮಾಡಿ, ಇನ್ನೂ ಏನಾರ ಕೆಲಸ ಹುಡ್ಕೊಂಡು ಹೊಟ್ಟೋಗ್ಬಿಡ್ತೀರಾ ಆಮೇಲೆ ಮತ್ತೆ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು. ಸೊ ಜೀವನಿಗೆ ಏನಿಲ್ಲ, ಕಸ ಗುಡ್ಸ್ಕೊಂಡು ಮನೆ ಒರೆಸ್ಕೊಂಡು ಬರ್ತಾರೆ. ಸೊ ಅಲ್ಲಿಗೆ ಕೆಲಸ ಆಗುತ್ತೆ. ಆಮೇಲೆ ಸ್ನಾನ ಮಾಡ್ಕೊಂಡು ಅವರು ದೇವ್ರ ಸಾಮಾನೆಲ್ಲ ತೊಳ್ಕೊಂಡ್ರೆ ಇನ್ನು ಸಂಜೆ ಅಷ್ಟೊತ್ತಿಗೆ ನೀವು ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಅವರು ಕೂಡ ಮಾಡ್ಕೋತಾಯಿದ್ರು ಪಾಪ. ನಮ್ಮ ಅಜ್ಜಿಗಂತೂ ಅಲ್ವಾ, ಅವರು ಇಷ್ಟು ವಯಸ್ಸಾದ್ರೂ ಕೂಡ ಎಲ್ಲನೂ ಕೆಲಸ ಮಾಡ್ಕೊಂಡು ಕೊಟ್ರಲ್ಲ ನನಗೆ ಅದಕ್ಕೆ ತುಂಬ ಖುಷಿಯಾಗಿದ್ದು ಅಂತ ಅಂದರೆ, ಅವರು ಅವ್ರ ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಅದು ನಂಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಬಟ್ ಪಾಪ ಅದೇ ಬೆಳಗ್ಗೆಯಿಂದ ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ನನಗೆ ಹೆಲ್ಪ್ ಮಾಡ್ಕೊಂಡು ಕೊಟ್ರಲ್ಲ ನಮ್ಮ ಮನೆ ಸೂತ್ಕಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವರು ಎಲ್ಲ ಕಷ್ಟಪಟ್ಟಿದ್ದಾರೆ. ನನಗೆ ಅದೊಂಥರ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅದರಲ್ಲೂ ನಾನು ನಮ್ಮ ಅಜ್ಜಿ ಹತ್ರ ಕೆಲಸ ಮಾಡಿಸ್ಕೊಂಡೆ ಅನ್ನೋದು ಒಂಥರ ಬೇಜಾರಿದೆ. ಯಾಕಂದರೆ ಅವರು ಈ ವಯಸ್ಸಿನಲ್ಲಿ ಅಲ್ಲ, ನಮ್ಮನೆ ಅದರಲ್ಲೂ ಕ್ಲೀನ್ ಮಾಡಿರೋದು ಅಂತಂದ್ರೆ ನನಗೊಂಥರ ಅಯ್ಯೋ ಅಂತ ಅನ್ನಿಸ್ತು. ಬಟ್ ನಾನು ನಿದ್ದೊಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಮಾಡ್ಕೊಂಡ್ಬಿಟ್ಟಿದ್ರು. ಆಗಲೇ ಎಲ್ಲ ಪಾತ್ರೆ ತೆಗೆದು ತೊಳೆದು ಎಲ್ಲ ದಬ ಹಾಕಿ ಎಲ್ಲನೂ ಒರೆಸಿ ಅದಾದ್ರ ಜಾಗಕ್ಕೆ ಎತ್ತಿಟ್ಟು ಆಲ್ಮೋಸ್ಟ್ ಅವ್ರಿಗೆ ಏನು ಮಾಡಬೇಕು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ನು ಜೀವನ ಮೇಲ್ಗಡೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೂ ಕೂಡ ನೆಲ ಎಲ್ಲ ಒರೆಸ್ಕೊಂಡ್ರು. ಇನ್ನು ಕೆಳಗಡೆ ಎಲ್ಲ ಆಲ್ ಕ್ಲೀನ್ ಮಾಡೋದಕ್ಕೂ ಮುಂಚೆ ಊಟ ಮಾಡ್ಕೊಬಿಡಿ ಅಂತ ಅಂದ್ಬಿಟ್ಟು ಜೀವನ್ಗೆ ಊಟ ಹಾಕೊಟ್ರು. ಆಮೇಲೆ ಊಟ ಎಲ್ಲನೂ ಕೂಡ ತಿಂದು ಇವಾಗ ಕೆಳಗಡೆ ಕಸ ಗುಡಿಸಿ ಮನೆ ಒರೆಸ್ಕೊತಾ ಇದ್ದಾರೆ. ಸೊ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ ಟೈಮ್ 4 ಗಂಟೆ 4:15 ಆಗೋಗ್ಬಿಟ್ಟಿತ್ತು. ಇದ್ರ ಮೇಲೆ ಅವ್ರಿಗೆ ಎಕ್ಸ್ಟ್ರಾ ಕೆಲಸಗಳು ಕೂಡ ಇದ್ವು. ಆಮೇಲೆ ಈ ಟೈಮಲ್ಲಿ ನನ್ನ ತಮ್ಮನೂ ಕೂಡ ಅಷ್ಟೇ ತುಂಬಾ ಹೆಲ್ಪ್ ಮಾಡಿಕೊಟ್ಟ. ಅವನು ಸಣ್ಣ ಪುಟ್ಟ ಹೆಲ್ಪ್ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಕೂಡ ಅವನು ಮಾಡ್ಕೊಂಡು ಕೊಟ್ಟಿದ್ದಾನೆ. ಸೊ ನನಗೂ ಕೂಡ ತುಂಬ ಖುಷಿ ಆಯಿತು. ಅವನು ಕಾಲೇಜಿಂದ ಬಂದು ಪಾಪ ಅವನ ಕೈಯಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನ ಮಾಡಿ ಕೊಟ್ಟಿದ್ದು. ಇನ್ನು ಇವಾಗ ಅಮ್ಮ ಮತ್ತು ಅಜ್ಜಿ ಇಬ್ಬರು ಕೂಡ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಜೀವನ್ ಕೂಡ ಏನು ಮನೆ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡ್ಕೋಬೇಕು ಎಲ್ಲನೂ ಕೂಡ ಮಾಡ್ಕೋತಾಯಿದ್ರು. ನಮ್ಮನೆ ಏನು ಗೊತ್ತಾ, ಒಂದು ಸ್ವಲ್ಪ ಇವಾಗ ದೊಡ್ಡದಿರೋದ್ರಿಂದ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮಂಗೆ ಕಸ ಗುಡಿಸ್ಬೇಕು ಮನೆ ಒರೆಸ್ಬೇಕು ಅಂತೆಲ್ಲ ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಅದೆಲ್ಲ ಜೀವನ ಆಲ್ರೆಡಿ ಫಸ್ಟಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ. ಇವಾಗ ನಮ್ಮ ಮನೆಯಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ ನನಗೇನಾರು ಆಗಲಿಲ್ಲ ಅಂತ ಅಂದರೆ ಅಲ್ಲ, ಅವರು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಸೊ ದಟ್ ಅವ್ರಿಗೆ ಕಸ ಗುಡಿಸಿ ಮನೆ ಒರೆಸ್ಬೇಕು ಅಂತೆಲ್ಲ ಅಂದರೆ ಅದು ದೊಡ್ಡ ಕೆಲಸ ಅಂತ ಅನ್ಸೋದೇ ಇಲ್ಲ. ಸೊ ಆರಾಮಾಗಿ ಮಾಡ್ಕೊಂಡು ಬಂದುಬಿಡ್ತಾರೆ. ಬಟ್ ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಇದೆಲ್ಲ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ದೊಡ್ಡ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಅವರೇ ತುಂಬ ಸುಸ್ತಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಜೀವನ ನಾನೇ ಅವೆಲ್ಲ ಮಾಡ್ಕೊಂಬರ್ತೀನಿ, ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅವರೇ ಅವೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಸೊ ನಮ್ಮ ಅಜ್ಜಿ ನಮ್ಮಮ್ಮ ಪಾಪ ಅವರಿಬ್ಬರು ಬೆಳಗ್ಗೆಯಿಂದ ಕ್ಲೀನಿಂಗ್ ಮಾಡಿ ಮಾಡಿ ಮಾಡಿನೇ ಅರ್ಧ ಸಾಕಾಗಿ ಹೋಗ್ಬಿಟ್ಟಿದ್ರು. ಪಾಪ ಜೀವನ್ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರಲ್ಲ, ಅದು ಅವ್ರಿಗೆ ತುಂಬ ಖುಷಿ ಆಗ್ತಾಯಿತ್ತು ಅವತ್ತಿನ ದಿನ. ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಮತ್ತು ನಮ್ಮ ಅಪ್ಪನೂ ಕೂಡ ಅವತ್ತು ಜೀವನ್ ಅಂತ ಅಳಿಯ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ವಿ ನಾವು ಅಂತೆಲ್ಲನೂ ಕೂಡ ಹೇಳ್ತಿದ್ರು. ಸೊ ಅದೊಂಥರ ನಂಗೆ ತುಂಬಾ ಖುಷಿ ಆಯಿತು. ಸೊ ಇದೊಂದು ಏನೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಒಂದೊಂದು ಸಲ ನಾನೇ ಫ್ರೆಂಡ್ಸ್ ತುಂಬ ಕೋಪದಿಂದ ಮಾತಾಡ್ಬಿಡ್ತೀನಿ. ನನಗೆ ತುಂಬ ಕೋಪ ಅಂತಲೇ ಹೇಳ್ಬೋದು. ಮತ್ತು ನನಗೆ ಏನಂತಾರೆ, ಈ ಫಿಲ್ಟರ್ ಹಾಕ್ಕೊಂಡು ಹಿಂದೆ ಒಂದು ಮುಂದೆ ಒಂದು ಎಲ್ಲ ಮಾತಾಡೋಕ್ಕೆ ನನಗೆ ಬರೋಲ್ಲ. ನಾನು ಮುಂಚೆಯಿಂದನೂ ಇರೋದು ಹೀಗೇ. ನಂಗೆ ಅನಿಸಿದ್ದನ್ನು ಪಟ್ಟಂತ ಹೇಳ್ಬಿಡ್ತೀನಿ. ಅದಾದಮೇಲೆ ನನಗೇನಾದರೂ ಅದು ತಪ್ಪು ಅಂತ ಅನಿಸಿದ್ರೆ ಅಲ್ಲ, ನಾನು ಸಾರಿ ಕೇಳಿರೋದು ಕೂಡ ಇದೆ. ಬಟ್ ಕೆಲವೊಂದಷ್ಟು ವಿಚಾರಗಳು ನನಗೇನಾದ್ರು ತುಂಬ ಬೇಜಾರಾಯಿತು ಅಂದರೆ ನನ್ನ ಲೈಫಲ್ಲಿ ಅವ್ರ ಹತ್ರ ಮಾತಾಡೋಕ್ಕೂ ಹೋಗಲ್ಲ. ನಾನು ಇರೋದೇ ಹೀಗೆ. ಸೊ ಕೆಲವೊಂದಷ್ಟು ವಿಚಾರಗಳಿಗೆ ನಾನು ನನ್ನ ಗಂಡಗೂ ಕೂಡ ಬೇಜಾರು ಮಾಡಿರ್ತೀನಿ ಅಂತ ಅಂದ್ಕೊಳ್ತೀನಿ. ನಾನು ಆಗಿಂದಾಗಲೇ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಬಿಡ್ತೀನಿ. ಬಟ್ ಅದೆಲ್ಲ ನನಗೆ ತುಂಬ ಜಾಸ್ತಿ ದೊಡ್ಡ ವಿಷಯ ಅಂತೆಲ್ಲ ನನಗೆ ಅನಿಸಿಲ್ಲ. ಸಣ್ಣ ಪುಟ್ಟದ್ದು ಎಲ್ಲರ ಮನೆಯಲ್ಲೂ ಅದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ಬಟ್ ಅದಕ್ಕೆ ಅಂತ ಮೂರನೇ ವ್ಯಕ್ತಿ ಬಂದು ಮೂಗು ತೂರಿಸಿ ಸೆಂಟ್ರಲ್ಲಿ ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡೋದಕ್ಕೆ ಹೋಗ್ತಾರಲ್ಲ, ಆವಾಗ ಅದು ತುಂಬ ದೊಡ್ಡ ಮ್ಯಾಟರ್ ಅಂತ ಅನಿಸುತ್ತೆ. ನಮ್ಮ ವಿಷಯದಲ್ಲಿ ನಾವು ಯಾರನ್ನೂ ಆ ಥರ ಎಲ್ಲ ಇಂಟರ್ಫಿಯರ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ನಾನಾಗಲಿ ಜೀವನ ಆಗಲಿ ನಮಗೆ ನಾವೇ ಎಲ್ಲ ವಿಷಯಗಳನ್ನೂ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಈ ರೀತಿಯಾಗಿ ನೋಡು ಮಾಡಿರ್ತಾರೆ, ನೋಡು ಒಂದ್ಸಲ. ಹೌದಮ್ಮ, ಸ್ವಲ್ಪ ಹೊತ್ತು ಯಾಕೆ
ಇಷ್ಟೇ ನಾನು ಅಂತಲಿಲ್ಲ ಇವಳು ಇಲ್ಲ ಎಲ್ಲೋ ಒಂದು ಕಡೆ ಇತ್ತು. ಅಲ್ಲ ಇಟ್ಕೊಂಡಾಗ ಗೊತ್ತಾಗ್ತಿದ್ದು ಹೆಂಗಿತ್ತಿದ್ದು ಹೊಟ್ಟೆಲಿ ಇಷ್ಟು ಅವಳ ಇವಳು ಅಲ್ವಾ ಹಂಗ ಅನ್ಸಲ್ವೇನ್ರಿ? ಅದೇ ನಾನು ಹಂಗೆ ಅನ್ಕೊಳ್ಳೋದು ಹೆಂಗಿರ್ತಾರೆ ಇದನ್ನ 3D ನೋಡ್ಬೇಕು 3D ನೋಡ್ಬೇಕು. ನನ್ಗೆ ಅದೊಂದು ಆಸೆ ಇತ್ತಮ್ಮ 3D ನಲ್ಲಿ ಹೆಂಗಿರ್ತಾಳೆ ನೋಡ್ಬೇಕು ಅಂತ. ಬಂದ ಹೋಗಿ ಸೂರ ನಿಮಗೂ ಗೊತ್ತಾಯ್ತಾ? ಅವನು ಯಾಕೆ ಎಲ್ಲೋಗಿದೆ ನೀವು ಬೆಳಗಿದ? ಕ್ಲೀನಿಂಗ್ ನಾನು ಬೆಳಗ್ಗೆ 8 ಗಂಟೆಗೆ ಎದ್ದವಳು, ಮಲ್ಕೊಂಡೇ ಇಲ್ಲ, ಸಖತ್ತು ಬ್ಯಾಕ್ ಪೇಯ್ನ್ ಬಂದುಬಿಟ್ಟಿತ್ತು. ಸೊ ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಅವರು ಕೂತ್ಕೊಂಡು ಅವರೇ ಕಾಳನ್ನೆಲ್ಲ ಇತ್ತಕ್ತಾ ಇದ್ರಲ್ವ, ನಾನು ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ವಿಡಿಯೋ ಎಡಿಟ್ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಅಪ್ಲೋಡ್ ಕೂಡ ಮಾಡಿದ್ದಾಯಿತು. ಆಮೇಲೆ ನೋಡ್ತೀನಿ ಫುಲ್ಲು ಬ್ಯಾಕ್ ಪೇಯ್ನ್ ಆಗ್ತಾಯಿತ್ತು ನನಗೇ. ಸೊ ಪಾಪುಗೂ ಕೂಡ ಇನ್ನೂ ಸ್ನಾನ ಮಾಡಿಸ್ಬೇಕಾಗಿತ್ತಲ್ವ, ಸರಿ ಅಂತ ನಮ್ಮ ಅಜ್ಜಿ ಬೇಗನೆ ಸ್ನಾನ ಮಾಡಿಸ್ಬಿಡ್ತೀನಿ, ಅದಾದಮೇಲೆ ನೀನು ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತೀಯ ನೋಡು, ಬೆಳಗ್ಗೆಯಿಂದ ಕೂತ್ಕೊಂಡೇ ಇದೆಯಲ್ಲ ಅಂತ ಅಂದ್ಬಿಟ್ಟು ಬೈತಾಯಿದ್ರು. ನಾನು ಕೂಡ ಸ್ನಾನ ಮಾಡೋದು ಆಮೇಲೆ ಮಲ್ಕೊಳ್ಳೋದು ಇದೆಲ್ಲ ಏನು ಅಂತ ಅಂದ್ಬಿಟ್ಟು ಸರಿ ನಾನು ಮಲ್ಕೊಂಡ್ಬಿಡ್ತೀನಿ 1 ಅವರು, ಆಮೇಲೆ ನಾನು ಎಬ್ಬರಿಸಿ ನಾನು ಹೋಗಿ ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀನಿ ಆಮೇಲೆ ಪೂಜೆಗೆ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಜೀವನ್ ಕೂಡ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದಾರೆ. ನಾನು ಅದೇ ಹೇಳ್ತಿರ್ಲಿಲ್ವ, ಬೆಳಗ್ಗೆಯಿಂದ ಪಾಪ ಅವ್ರು 1 ನಿಮಿಷ ಕೂತ್ಕೊಂಡಿಲ್ಲ, ಕೆಲಸ ಮಾಡ್ತಾನೇ ಇದ್ರು. ಅದು ನಾವು 5 ದಿನಕ್ಕೆ ಸೂತ್ಕ ತಗೊಂಡಿದ್ದು ಒಂದು ಬೇಗ ಆಯಿತು, ಅದಕ್ಕೋಸ್ಕರ ಮನೆ ಎಲ್ಲನೂ ಕೂಡ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದು ಒಂಥರ ನಮಗೆ ಕಷ್ಟ ಅಂತ ಅಂದರೆ, ಜೊತೆಗೆ ಬೇಗನೆ ಸೂತ್ಕ ತಗೊಂಬಿಟ್ವಲ್ಲ ಅನ್ನೋದು ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಸೊ ಇವತ್ತೆಲ್ಲ ಕಂಪ್ಲೀಟಾಗಿ ನಾನು ಮನೆ ಕ್ಲೀನಿಂಗ್ ಎಲ್ಲ ಯಾವ ರೀತಿ ಆಯಿತು ಅನ್ನೋದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇನ್ನು ಸೂತ್ಕ ಎಲ್ಲ ಯಾವ ರೀತಿ ತಗೊಂಡ್ವಿ, ಮನೆಯಲ್ಲಿ ಪೂಜೆ ಯಾವ ರೀತಿ ಆಯಿತು, ಪಾಪುಗೆ ನಾವು ಸೂತ್ಕ ತಗೊಳ್ಳೋ ಟೈಮಲ್ಲಿ ಏನಂತ ಹೆಸರಿಟ್ವಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.